ನಮಸ್ಕಾರ ಬೆಳ್ತಂಗಡಿ. ಇದು ಬೆಳ್ತಂಗಡಿ ತಾಲೂಕಿನ ಕಾಜೂರಿನಲ್ಲಿರುವ ರೆಹಮಾನಿಯ ದರ್ಗಾ ಶರೀಫ್ ಮತ್ತು ಜುಮಾ ಮಸೀದಿಯ ಸುಂದರ ದೃಶ್ಯಗಳು. ನೇತ್ರಾವತಿ ನದಿಯ ತಟದಲ್ಲಿ ಪಶ್ಚಿಮ ಘಟ್ಟದ ಹಸಿರು ಬೆಟ್ಟಗಳ ನಡುವೆ ನೆಲೆಗೊಂಡಿರುವ ಈ ಪವಿತ್ರ ದರ್ಗವನ್ನ ದಕ್ಷಿಣ ಭಾರತದ ಅಜ್ಮೀರ್ ಎಂದು ಕರೆಯಲಾಗುತ್ತದೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ದರ್ಗದ ಬಗ್ಗೆ ಸ್ಥಳೀಯವಾಗಿ ಪ್ರಸಿದ್ಧವಾಗಿರುವ ನಂಬಿಕೆಯ ಪ್ರಕಾರ ರಾಜಸ್ಥಾನದ ಅಜ್ಮೀರ್ನಲ್ಲಿ ಸಮಾಧಿಯಾಗಿರುವ ಖ್ವಾಜಾ ಮೊಯ್ದೀನ್ ಚಿಶ್ತಿ ಎಂಬ ಸೂಫಿ ಸಂತ ಅವರ ಅನುಯಾಯಿಗಳು ಅಥವಾ ಪುಣ್ಯ ಪುರುಷರು ಅಜ್ಮೀರ್ನಿಂದ ಬೆಳ್ತಂಗಡಿ ತಾಲೂಕಿನ ಕೊಲ್ಲಿ ಬಳಿ ಇರುವ ಕಾಜೂರ್ಗೆ ಸಂಚಾರ ಮಾಡಿ ಇಲ್ಲಿ ಬಂದು ನೆಲೆಸಿದ್ದು ಬಳಿಕ ಇಲ್ಲಿಯೇ ಸಮಾಧಿಯಾಗಿದ್ದಾರೆ ಎನ್ನಲಾಗುತ್ತದೆ. ಇದು ಮುಸ್ಲಿಂ ಸಮುದಾಯದ ಪ್ರಮುಖ ಪವಿತ್ರ ಕ್ಷೇತ್ರವಾಗಿದ್ದು, ತಮ್ಮ ಕಷ್ಟಗಳನ್ನ ದೇವರಲ್ಲಿ ಅರ್ಪಿಸಿ ಮನಪೂರ್ವಕವಾಗಿ ಪ್ರಾರ್ಥಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಭಕ್ತರ ನಂಬಿಕೆ ಇದೆ. ಹರಕೆ ನೆರವೇರಿದ ಬಳಿಕ ಭಕ್ತರು ಎಣ್ಣೆ, ಹೂವು ಹಾಗೂ ಚಾದರನ್ನ ಇಲ್ಲಿ ಅರ್ಪಿಸುತ್ತಾರೆ. ಪ್ರತಿದಿನ ಮಧ್ಯಾಹ್ನ ಭಕ್ತರಿಗೆ ಉಚಿತವಾಗಿ ಗಂಜಿ ಊಟದ ವ್ಯವಸ್ಥೆಯೂ ಇದೆ. ಧರ್ಮ ಸೌಹಾರ್ದ, ಭಕ್ತಿ ಮತ್ತು ಸೇವೆಯ ಪ್ರತೀಕವಾಗಿ ಈ ದರ್ಗಾ ಇಂದು ಕರ್ನಾಟಕದ ವಿವಿಧ ಭಾಗಗಳಿಂದ ಬರುವ ಸಾವಿರಾರು ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದೆ. ನೀವು ಈ ದರ್ಗಕ್ಕೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವವನ್ನ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಇಂತಹ ಯುನಿಕ್ ಸ್ಟೋರಿಗಳಿಗೆ ಈಗಲೇ ಬೆಳ್ತಂಗಡಿ ಅಫಿಷಿಯಲ್ ಅನ್ನ ಫಾಲೋ ಮಾಡಿ.